ಪ್ರೈಸ್ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ನಿಮ್ಮೆಲ್ಲರೂ ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಪರಿಶುದ್ಧಾತ್ಮರು ಈ ಸಮಯದಲ್ಲಿ ನನಗೆ ನೀಡಿರುವ ಪ್ರೇರಣೆ, ಲೂಕನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 25ನೇ ವಚನವನ್ನು ನಾವು ಧ್ಯಾನಿಸುವುದಾದರೆ, ಯೇಸು ಸ್ವಾಮಿ ಹೋದೆಡೆಲ್ಲ ಜನರು ದೊಡ್ಡ ಗುಂಪು ಗುಂಪಾಗಿ ಯೇಸುವಿನ ಹಿಂದೆ ಹಿಂಬಾಲಿಸುತ್ತಿದ್ದರು. ಪ್ರಭು ಯೇಸು ಆಗ ಅಲ್ಲಿ ಒಂದು ಮಾತು ನುಡಿಯುತ್ತಿದ್ದಾರೆ, ನನ್ನಲ್ಲಿಗೆ ಬರುವ ಪ್ರತಿಯೊಬ್ಬನು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿಯನ್ನು ಪ್ರೀತಿಸುವನಾದರೆ ಅವನು ನನ್ನವನಾಗಲು ಯೋಗ್ಯನಲ್ಲ. ಪ್ರೈಸ್ ಲಾರ್ಡ್. ಏನಾಗಿದೆ ಈ ವಾಗ್ದಾನ ಮತ್ತು ಕರೆ? ಪ್ರಭು ಕ್ರಿಸ್ತರು ನಮ್ಮೆಲ್ಲರಿಗೂ ಈ ವಾಗ್ದಾನವನ್ನು ಕೊಡ್ತಿದ್ದಾರೆ, ಕೇಳುತ್ತಿದ್ದಾರೆ. ಹೌದು ಪ್ರಿಯರೇ, ಇಂದು ಈ ವಾಗ್ದಾನವನ್ನು ಪ್ರಭು ಕ್ರಿಸ್ತರು ನಮಗೆ ಸವಿಸ್ತಾರವಾಗಿ ನುಡಿಯುತ್ತಿದ್ದಾರೆ. ನಿನ್ನ ಸೃಷ್ಟಿಕರ್ತ ದೇವನಿಗಿಂತಲೂ ಹೆಚ್ಚಾಗಿ ನೀನು ತಂದೆಯನ್ನು ಪ್ರೀತಿಸುವನಾದರೆ ನೀನು ನನ್ನವನಾಗಲು ಯೋಗ್ಯನಲ್ಲ. ನಿನ್ನ ಸೃಷ್ಟಿಕರ್ತನಿಗಿಂತಲೂ ನೀನು ಹೆಚ್ಚಾಗಿ ನಿನ್ನ ತಂದೆ ತಾಯಿ ಮತ್ತು ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಹೆಚ್ಚು ಪ್ರೀತಿಸುವುದಾದರೆ ನನ್ನವಳಾಗಲು ಯೋಗ್ಯನಲ್ಲ ಎಂದು ಪ್ರಭು ಯೇಸು ಈ ವಾಗ್ದಾನದ ಮುಖಾಂತರ ನಮ್ಮ ಎಲ್ಲರಿಗೂ ಕರೆ ನೀಡುತ್ತಿದ್ದಾರೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಸಹೋದರಿ ಬೇಕು, ಎಲ್ಲ ಬೇಕು. ಆದರೆ ಅದು ಎರಡನೇ ಸ್ಥಾನದಲ್ಲಿ ಇರಬೇಕೆಂದು ಪ್ರಭು ಕ್ರಿಸ್ತರು ಈ ವಾಗ್ದಾನದ ಮೂಲಕ ನಮಗೆ ಕರೆ ನೀಡುತ್ತಿದ್ದಾರೆ. ಮೊದಲು ಸ್ಥಾನ ನಿನ್ನ ಸೃಷ್ಟಿಕರ್ತ ದೇವರನ್ನು ನೀನು ಪ್ರೀತಿಸಬೇಕು. ಎರಡನೇ ಸ್ಥಾನ ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿನ್ನ ಜಾಬ್, ಎಲ್ಲದಕ್ಕೂ ನೀನು ಎರಡನೇ ಸ್ಥಾನ ಕೊಡು. ಹಾಗಾಗಿ ನಾವು ದೇವರಿಗಿಂತಲೂ ಹೆಚ್ಚಾಗಿ ಲೋಕದಲ್ಲಿ ನಮ್ಮ ಸೌಂದರ್ಯಕ್ಕಾಗಲಿ, ನಮ್ಮ ಜಾಬ್ಗಾಗಲಿ, ನಮ್ಮ ಗೌರವಕ್ಕಾಗಲಿ, ಸ್ಥಾನಮಾನಕ್ಕಾಗಲಿ, ನಮ್ಮ ಟೇಟೆಸ್ಟ್ ಆಗಲಿ, ಸಮಾಜದಲ್ಲಿ, ಸೊಸೈಟಿಯಲ್ಲಿ ನಮಗಿರುವಂಥ ಎಲ್ಲ ಒಂದು ಪ್ರಾಮುಖ್ಯತೆಗೆ ನಾವು ಬೆಲೆ ಕೊಡುವುದಾದರೆ ಖಂಡಿತವಾಗೂ ನೀನು ನನ್ನ ಶಿಷ್ಯನೂ ಆಗಲಾರೆ, ನನ್ನ ಶಿಷ್ಯಲು ಆಗಲಾರೆ ಎಂದು ಪ್ರಭು ಕ್ರಿಸ್ತರು ಈ ವಾಗ್ದಾನ ಮೂಲಕ ನಮಗೆಲ್ಲರಿಗೂ ಕರೆ ನೀಡ್ತಿದ್ದೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಯೇಸು ಸ್ವಾಮಿ ನುಡಿದ ವಚನ ಪ್ರಕಾರ ಅಣ್ಣ ತಮ್ಮಂದಿರು, ಬಂಧು ಮಿತ್ರರು, ಸ್ನೇಹಿತರುಗಳು, ಎಲ್ಲ ಹೆಂಡತಿ ಮಕ್ಕಳು, ಆಸ್ತಿ ಅಂತಸ್ತು, ವಜ್ರ ವೈಡೂರುಗಳು ಈ ಲೋಕದಲ್ಲಿ ಎಲ್ಲ ಸಮಾಜದಲ್ಲಿ ನಾವು ಅದಿಲ್ಲದಂಗೆ ಜೀವಿಸಲು ಸಾಧ್ಯವಿಲ್ಲ. ಆದರೆ ಅವೆಲ್ಲವೂ ನಿನ್ನ ಎರಡನೇ ಸ್ಥಾನದಲ್ಲಿ ಇರಬೇಕೆಂದು ಯೇಸು ಸ್ವಾಮಿ ನಮಗೆ ವಾಗ್ದಾನ ಮೂಲಕ ಕಲಿಸುತ್ತಾರೆ, ಕರೆ ನೀಡುತ್ತಾರೆ. ಈ ಲೋಕದಲ್ಲಿ ನೀನು ಏನೆಲ್ಲ ಬಯಸ್ತಿ, ಏನೆಲ್ಲ ಆಶಿಸ್ತಿ, ಏನೆಲ್ಲ ನೀನು ಅನುಭವಿಸುವಂತೆ ಪ್ರೇರಣೆ ಪಡ್ತಿ, ಅದೆಲ್ಲವನ್ನು ನಿನ್ನ ಎರಡನೇ ಸ್ಥಾನದಲ್ಲಿ ಇಡು. ಮೊದಲನೇ ಸ್ಥಾನದಲ್ಲಿ ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸು. ಇದೇ ನಿನ್ನ ದೇವರಾದ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನು ಇಚ್ಛಿಸುವಂಥದ್ದು, ಅವರು ಕೇಳುವಂಥದ್ದು. ಹಾಗಾಗಿ ಆ ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸಿದಾಗ ಪ್ರಭು ಕ್ರಿಸ್ತರು ಅವರೆಲ್ಲರೂ ನೋಡಿ ಈ ಮಾತು ಕೇಳಿದಂತೆ ನಿನ್ನನ್ನು ಇದೇ ಪ್ರಶ್ನೆ ಕೇಳ್ತಾರ. ಅದು ನಿನ್ನ ಸೃಷ್ಟಿಕರ್ತನಿಗಿಂತಲೂ ಹೆಚ್ಚಾಗಿ ನೀನು ಬೇರೆ ಇದಕ್ಕೆ ಸ್ಥಾನ ಕೊಡಬಾರದೆಂದು ಪ್ರಭು ಕ್ರಿಸ್ತರು ನಮಗೆ ಕರೆ ನೀಡ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಜನರು ದೊಡ್ಡ ಗುಂಪಾಗಿ ಯಾರು ಹಿಂಬಾಲಿಸಿದರೆ ಅವ್ರಿಗೆ ದೊಡ್ಡ ಸ್ಥಾನಮಾನ ಸಿಗ್ತದೆ. ಈ ರಾಜಕೀಯದಲ್ಲಿ ನಾವು ನೋಡ್ತೀವಿ, ರಾಜಕೀಯ ವ್ಯಕ್ತಿ ಬರ್ತಾರೆ ಅಂದರೆ ಅನೇಕ ಜನರು ಆತನ ಹಿಂಬಾಲಿಸ್ತಾರೆ. ಅವ್ರು ಏನೋ ಒಂದು ಸಾಧನೆ ಮಾಡ್ದಂಗೆ ಅವ್ರ ಈ ಲೋಕದಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟಾಗ ಆ ರೀತಿ ನಾವು ಭಾವಿಸಬಾರ್ದು. ನಿನ್ನ ಸೃಷ್ಟಿಕರ್ತನ ದೇವರಿಗೆ ನೀನು ಮೊದಲ ಸ್ಥಾನವನ್ನು ಕೊಡಬೇಕೆಂದು ಬಂದಂಥ ಜನರಿಗೆ ಪ್ರಭು ಕ್ರಿಸ್ತರು ನುಡಿತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ, ಸಮಾಜದಲ್ಲಿ, ವಲಯದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಡೈಸಿಸಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲೇ ಆಗಲಿ ಮೊದಲ ಸ್ಥಾನ ಪ್ರಭು ಕ್ರಿಸ್ತರಿಗೆ ನಾವು ಕೊಡುವವರಾಗಿರಬೇಕು. ಈ ಲೋಕದಲ್ಲಿ ನಾವು ಆಸ್ತಿ ಅಂತಸ್ತು, ಹೆಂಡತಿ ಮಕ್ಕಳು, ಕುಟುಂಬ, ಜಾಬು, ಗೌರವ, ಅಂತಸ್ತು ಇವೆಲ್ಲ ನಮಗೆ ಅಗತ್ಯ ಇದೆ. ಅದು ನಾವು ಎರಡನೇ ಸ್ಥಾನದಲ್ಲಿ ಇಡಬೇಕೆಂದು ಪ್ರಭು ಕ್ರಿಸ್ತರು ಈ ವಾಗ್ದಾನ ಮೂಲಕ ನನ್ನ ಮತ್ತು ನಿಮ್ಮನ್ನು ಕರೀತಿದ್ದಾರೆ. ಇದಾಗಿದೆ ಅವರ ವಾಗ್ದಾನ ಮತ್ತು ಕರೆ. ಕಣ್ಣುಗಳು ಮುಚ್ಚಾನ ಈ ಸಮಯದಲ್ಲಿ ಪ್ರಭು ಯೇಸುವೆ, ಇದೋ ನನ್ನ ನಿನಗೆ ಸರೆಂಡರ್ ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮಗಿಂತಲೂ ಹೆಚ್ಚಾಗಿ ನಾನು ನನ್ನ ತಂದೆ ತಾಯಿಯನ್ನು ಪ್ರೀತಿಸಿದಾದರೆ ಇದೋ ನಾನು ಸಂಪೂರ್ಣ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ನಿಮಗಿಂತ ಹೆಚ್ಚಾಗಿ ನನ್ನ ಮನೆಯನ್ನು, ಹೆಂಡತಿಯನ್ನು, ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಜಾಬನ್ನು, ನನ್ನ ಸಮಾಜವನ್ನು, ನನ್ನ ಸೊಸೈಟಿಯಲ್ಲಿರುವಂಥ ಎಲ್ಲ
ಎಲ್ಲ ನನ್ನ ಟೇಟೆಸ್ಟ್ಗಳು ಲೋಕದ ಎಲ್ಲ ಆಸೆ ಆಮೋಷಗಳಿಗೆ ಸ್ವಾಮಿ ನಾನು ಮೊದಲು ಸ್ಥಾನವನ್ನು ಕೊಟ್ಟಿದ್ರಿ. ಈ ಸಮಯದಲ್ಲಿ ನಾನು ಕ್ಷಮೆ ಹೆಚ್ಚಿಸ್ತಾ ಇದ್ದೀನಿ. ಪ್ರಭಗಿಸ್ತರೆ, ನಿಮ್ಮ ರಕ್ತದ ಮೂಲಕ ಪೂರ್ಣವಾಗಿ ನಾನು ತೊಳೆದು ಶುದ್ಧೀಕರಿಸಿ ನನ್ನ ಪಾಪಗಳು ಕ್ಷಮಿಸಲ್ಪಡಲಿ. ಆ ಯೇಸು ಕ್ರಿಸ್ತನ ಸುರಿಸಿದ ರಕ್ತದ ಹಾರಿ ಮೂಲಕ ನನಗೆ ಪಾಪ ಕ್ಷಮೆ ವಿಮೋಚನೆ ಲಭಿಸಲಿ. ಈ ಕ್ಷಣದಲ್ಲಿ ಪ್ರಭು ಯೇಸುವೆ, ಇದು ಮೊದಲನೇ ಸ್ಥಾನವನ್ನು ನಿಮಗೆ ಕೊಡುತ್ತಾ ಈ ವಾಗ್ದಾನವನ್ನು, ಈ ಲೋಕನ ಸುವಾರ್ತೆ 14ನೇ ಅಧ್ಯಾಯ 25-26ನೇ ವಚನವನ್ನು ಪ್ರಭು ಯೇಸು ನಾಮದಲ್ಲಿ ನಾನು ಸ್ವೀಕರಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ವಚನೆಗೆ ಅನುಗುಣವಾಗಿ ಜೀವಿಸಲು ಬೇಕಾದ ಶಕ್ತಿ ಕೃಪೆ ನಾನು ಕೊಡಲಿ ಎಂದು ಯೇಸುವಿನ ನಾಮದಲ್ಲಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಮೂಲಕ ಪ್ರಾರ್ಥಿಸಿದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.